ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಾಲೆಂಜಿನ 6ನೇ ದಿನ ಅಂದರೆ ಇವತ್ತು ಚಾಲೆಂಜಿನ 6ನೇ ದಿನ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ಇವತ್ತು ಸ್ವಿಗ್ಗಿ ಮಾಡೋಣ ಅಂದ್ಕೊಂಡಿದ್ದೆ ಗುರು. 1850 ರೂಪಾಯಿ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಬೋದು ಅಂತ ಒಂದು ಮನಸ್ಸಿಗೆ ಬಂತು. ಬಟ್ ನೆನ್ನೆ ಏನಾಯಿತು ಅಂದರೆ ಒಂದು ರಾತ್ರಿ 10 ಗಂಟೆಗೆ ಒಂದು ಝೊಮ್ಯಾಟೊ ಆರ್ಡರ್ ಬಂತು. ಮೆಕ್ಡೊನಾಲ್ಡ್ಸ್ ಹತ್ರ ಹೋಗಿದೆ. ಸೊ ಮೆಕ್ಡೊನಾಲ್ಡ್ಸ್ ಹತ್ರ ಸಿಕ್ಕಾಪಟ್ಟೆ ಸ್ವಿಗ್ಗಿ ಹುಡುಗರು ಕುಂತಿದ್ರು. ಏನಿಲ್ಲ ಅಂದ್ರೆ ಒಂದು 7-8 ಜನ ಹುಡುಗರು. ನಾನು ಅಟ್ಟೆ ಟೈಮ್ ಸ್ವಿಗ್ಗಿ ಹುಡುಗರು ಒಂದೇ ತವ ಆ ಥರ ಕೂತ್ಕೊಂಡಿರೋದು ನಾನು ನೆನ್ನೆ ನೋಡಿದ್ದು. ಕೇಳಿದೆ, ಬ್ರೋ ಏನಾಗ್ತಾಯಿದೆ ಅಂದಿದ್ದಕ್ಕೆ, ಬ್ರೋ 3 ದಿನದಿಂದನೂ ಆರ್ಡ್ರ್ ಇಲ್ಲ. ಇವತ್ತು ಫಸ್ಟ್ನೇ ಟಾರ್ಗೆಟ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. 27 ಆರ್ಡರ್ ಇರುತ್ತಲ್ಲ, ಆ ಟಾರ್ಗೆಟ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಆ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ 1300 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು. ಬಟ್ ಏನಕ್ಕೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಬಟ್ 3 ದಿವಸದಿಂದ ಸ್ವಿಗ್ಗಿಲಿ ಆರ್ಡರ್ ತುಂಬ ಕಮ್ಮಿ ಇದೆ. ಅದರಿಂದಾಗಿ ತಿರ್ಗಾ ಇವತ್ತು ನಾನು ಝೊಮ್ಯಾಟೊಗೆ ಹೋಗ್ತಾಯಿದ್ದೀನಿ. ಅಂದರೆ 1100ಕ್ಕೆ 450 ರೂಪಾಯಿ ಇನ್ಸೆಂಟಿವ್ ಇದೆ. ಬಟ್ ಸ್ವಿಗ್ಗಿ ಮಾಡೋಣ ಅನ್ಕೊಂಡೆ ನಾನು. ಏನಕ್ಕೆ ಅಂದರೆ 1850 ರೂಪಾಯಿ ಬರುತ್ತೆ, ಅರ್ನಿಂಗ್ ಜಾಸ್ತಿ ಬರುತ್ತೆ ಅಂತ ನನ್ನ ಮೈಂಡ್ ಸೆಟ್ಟಿಗೆ ಬಂತು. ಬಟ್ ಅಲ್ಲಿ ಅವ್ರು ಸ್ವಿಗ್ಗಿ ಪಾರ್ಟ್ನರ್ಸ್ನ ಕೇಳಿದ್ನಲ್ಲ, ಬಟ್ ಅವರು ಬ್ರೋ ಆರ್ಡರ್ ಎಲ್ಲ 3 ದಿನ ಅಂತ ಹೇಳಿದ್ರು. ಸೊ ರಿಸ್ಕ್ ತಗೊಂಡೇನಕ್ಕೆ ಆಮೇಲೆ ಈ ಸ್ವಿಗ್ಗಿಲಿ ಏನಾದ್ರು ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಪೆಟ್ರೋಲಿಗೂ ದುಡ್ಡಾಗಲ್ಲ. ಸೊ ಒಂದು ದಿನ ಮಾಡಿದೆಲ್ಲ ಫುಲ್ ವೇಸ್ಟ್ ಆಗುತ್ತೆ. ಝೊಮ್ಯಾಟೊದಲ್ಲಿ ಪೆಟ್ರೋಲು ನಮ್ಮ ಖರ್ಚಿಂದನ ಕವರ್ ಆಗೇ ಆಗುತ್ತೆ. ಏನಾಗಿಲ್ಲ ಅಂದರೂ ನಮ್ಮದು ಪೆಟ್ರೋಲು ಖರ್ಚಿಂದನ ಕವರ್ ಆಗೇ ಆಗುತ್ತೆ. ಸೊ ಅದರಿಂದಾಗಿ ಇವತ್ತು ಕೂಡ ನಾನು ಝೊಮ್ಯಾಟೊನೇ ಮಾಡ್ತಾಯಿದ್ದೀನಿ. ಚಾಲೆಂಜಿನ 6ನೇ ದಿನ ಕೂಡ ಝೊಮ್ಯಾಟೊ. ಅಂದರೆ ಸ್ವಿಗ್ಗಿ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಅಂದರೆ ನನಗೂ ಕೂಡ ಸ್ವಲ್ಪ ಅಡ್ಜಸ್ಟ್ ಆಗಲಿ ಬಾಡಿ ಎಲ್ಲ. ಅಂದರೆ ಸ್ವಿಗ್ಗಿಲಿ ಕೂಡ ಡ್ಯೂಟಿ ಜಾಸ್ತಿ ಮಾಡಬೇಕಲ್ಲ, ಏನಿಲ್ಲ ಅಂದ್ರೆ 34 ಆರ್ಡರ್ ಕಂಪ್ಲೀಟ್ ಮಾಡಲೇಬೇಕು. ಸೊ ಬೇಗ ಹೋಗಿ ಕಂಪ್ಲೀಟ್ ಮಾಡಬೇಕು. ಅದನ್ನು 7 ಗಂಟೆಗೆ ಹೋಗಿ ರಾತ್ರಿ 11 ಗಂಟೆವರೆಗೂ ಮಾಡಬೇಕಾಗುತ್ತೆ. ಬಟ್ ಝೊಮ್ಯಾಟೊದಲ್ಲಿ ಹಂಗಿಲ್ಲ, 9ರಿಂದ 12 ಮಾಡಿದ್ರೆ ಆರಾಮಾಗಿ ಟಾರ್ಗೆಟ್ ಅಚೀವ್ ಆಗುತ್ತೆ. ಸೊ ಬನ್ನಿ ಇವಾಗ ಫೀಲ್ಡಿಗೆ ಹೋಗೋಣ. ನೋಡಿ, ಬ್ಯಾಗು ಮತ್ತು ಹೆಲ್ಮೆಟಲ್ಲಿದೆ, ಕೀ ಕೈಯಲ್ಲಿದೆ. ಇವಾಗ ಹೋಗೋಣ ಬನ್ನಿ. ಫಸ್ಟು ಬ್ಯಾಗ್ ತೊಗೊಂಬರ್ಬೇಕು. ಬ್ಯಾಗ್ ತೊಗೊಂಡೆ, ಹೆಲ್ಮೆಟ್ ತೊಗೊಳ್ಳೋಣ. ಹೆಲ್ಮೆಟೆಲ್ಲ ಧೂಳಾಗ್ಬಿಟ್ಟಿದೆ, ಒರೆಸ್ಬೇಕಾಯ್ತು. ಲಾಕ್ ಹಾಕ, ಲೈಟ್ ಆಫ್ ಮಾಡಿಲ್ಲ. ಸ್ವಿಗ್ಗಿ ಇನ್ನೊಂದಿನ ನೋಡೋಣ. ಬಾಯ್ ಮಾಡೋಕ್ಕೆ ಯಾರು ಇವಲ್ಲ ಗುರು. ಸ್ವಿಗ್ಗಿಗಾರು ಬಾಯ್ ಮಾಡೋಣ. ಸ್ವಿಗ್ಗಿಗಲ್ಲ, ಸ್ವಿಗ್ಗಿ ಬ್ಯಾಗಿಗೆ. ನೋಡಿ, ಡ್ಯೂಟಿಯ ಮೊದಲನೇ ಆರ್ಡರ್ನ ಪಿಕಪ್ ಹತ್ರ ಬಂದಿದ್ದೀನಿ. ಅಂದರೆ ಇನ್ನೂ ನಾನು ತಿಂಡಿ ಮಾಡಿಲ್ಲ. ಸೊ ತಿಂಡಿ ಮಾಡೋಣ ಅಂತ ಹೋಗ್ತಾಯಿದ್ದೆ, ಅಷ್ಟರಲ್ಲೇ ಆರ್ಡರ್ ಬಂತು. ಅಂದರೆ ಮತ್ತಿಕೆರೆಯಲ್ಲಿ ಬಂದಿರೋದು. ಡ್ರಾಪು ಏನು ಜಾಸ್ತಿ ದೂರ ಇಲ್ಲ ಗುರು, ಒಂದು 600 ಮೀಟ್ರ್ ಅಷ್ಟೇ ಇರೋದು. ಈ ಆರ್ಡರ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಹೋಗಿ ಟಿಫನ್ ಮಾಡೋಣ. ಆಮೇಲೆ ಇವತ್ತಿನ ಇನ್ಸೆಂಟಿವ್ ಬಂದು 1100 ರೂಪಾಯಿಗೆ 450 ರೂಪಾಯಿ ಇನ್ಸೆಂಟಿವ್ ಇದೆ. ಅಂದರೆ ಟೋಟಲ್ ಮಾಡೋದು ಎಷ್ಟಾಗುತ್ತೆ, 1550 ಇವತ್ತಿನ ಅರ್ನಿಂಗ್ಸ್ ಆಗಬೇಕು. ಸೊ 1550 ಮಾಡೋಕ್ಕೆ ಟ್ರೈ ಮಾಡೋಣ. ಇನ್ನೂ ಅಷ್ಟೇ ಆಗುತ್ತೆ, ಇಲ್ಲ ಮ್ಯಾಕ್ಸಿಮಮ್ ಆಗುತ್ತೆ ಅನ್ನೋದು ನೋಡೋಣ. ಅಂದರೆ ಇವತ್ತು ಅಷ್ಟು ಆಗಲ್ಲ. ಏನಕ್ಕೆ ಅಂದರೆ ಇವತ್ತು ಮಂಗಳವಾರ. ನಾನಿವತ್ತು ವೀಡಿಯೋ ಮಾಡ್ತಾ ಇರೋದು ಇನ್ನೂ ಬಂದು ಮಂಗಳವಾರ. ನಿಮಗೆ ಅಪ್ಡೇಟ್ ಆಗೋದು ಗುರುವಾರ. ಸೊ 2 ದಿನ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡೋದು. ಅಂದರೆ ಎಡಿಟ್ ಮಾಡಬೇಕಲ್ಲ, ನನಗೂ ಕೂಡ ಟೈಮ್ ಬೇಕು. ಅದಕ್ಕೋಸ್ಕರ ಒಂದು ದಿನ ಮುಂಚೆ ಗ್ಯಾಪ್ ಕೊಟ್ಕೊಂಡಿದ್ದೀನಿ. ಸೊ ಆ ಗ್ಯಾಪಿಗೆ ಕವರ್ ಮಾಡ್ಕೊಳಕ್ಕೋಸ್ಕರ ಅವಾಗವಾಗ ಎಡಿಟ್ ಮಾಡಿ ಹಾಕ್ತೀನಿ. ಸೊ ನೋಡಿ, ಇದೇ ಹೋಟೆಲಲ್ಲಿ ಆರ್ಡರ್ ಬಂದಿರೋದು ಈಗ, ಸ್ವಾತಿ ಗ್ರ್ಯಾಂಡ್ ಅಂತ. ಇನ್ನೂ ಆರ್ಡರ್ ರೆಡಿ ಇಲ್ಲ. ಆರ್ಡರ್ ರೆಡಿ ಆಗಿ ಏನಿಲ್ಲ ಅಂದರೂ ಇನ್ನೂ ಒಂದು 4 ನಿಮಿಷ ಆಗುತ್ತೆ. ಆರ್ಡರ್ ರೆಡಿ ಆದಮೇಲೆ ತಗೊಂಡೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ, ಪಿಕಪ್ ಮಾಡ್ಕೊಂಬಂದೆ. ಸ್ವಲ್ಪ ಲೇಟ್ ಮಾಡೋದು. ಅಂದರೆ 600 ಮೀಟ್ರ್ ಇದೆ ಅಷ್ಟೇ, ಹೋಗಿ ಡೆಲಿವರಿ ಮಾಡ್ಬಿಡೋಣ ಇದನ್ನು. ಸೊ ಡೆಲಿವರಿ ಮಾಡ್ತಿದ್ದಂಗೆ ಫಸ್ಟ್ ಹೋಗಿ ಕೆಲಸ ಮಾಡಿದೆ, ಟಿಫನ್ ಮಾಡೋಣ. ಅಂದರೆ ಯಾವುದೂ ಆರ್ಡರ್ ಬರೋಲ್ಲ ಅಂತ ಅಂದ್ಕೊಂಡಿನಿ. ಆರ್ಡರ್ ಬಂದರೆ ತಿರ್ಗಾ ಆರ್ಡರ್ ಕೊಟ್ಟು ಆದಮೇಲೆ ಟಿಫನ್ ಮಾಡ್ಬೇಕಂತ. ಅಂದರೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಆಲೇ ಇವತ್ತು 10 ಗಂಟೆ ಆಗಿದೆ. 1 ಅವರ್ ಲೇಟಾಗಿ ಬೇರೆ ಬಂದೀನಿ. ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ ಅನ್ನೋದು. ನೋಡಿ, ಟಿಫನ್ ಮಾಡೋಣ ಅಂತ ಹೋಗಿದೆ, ಅಷ್ಟರಲ್ಲೇ ಇನ್ನೊಂದು ಆರ್ಡರ್ ಕೂಡ ಬಂದಿದೆ. ಆ ಆರ್ಡರ್ ಕೂಡ ಸ್ವಾತಿ ಗ್ರ್ಯಾಂಡ್ಸಲ್ಲೇ ಬಂದಿದೆ. ಅಂದರೆ ಫಸ್ಟ್ನೇ ಆರ್ಡರ್ ಬಂದಿತ್ತಲ್ಲ, ಸೊ ಅಲ್ಲೇ ಇನ್ನೊಂದು ಆರ್ಡರ್ ಕೂಡ ಬಂದಿದೆ. ಹೋಗಿ ಅಲ್ಲೇ ಟಿಫನ್ ಹೇಳ್ಬಿಟ್ಟಿದೆ. ಸೊ ಅದರಿಂದಾಗಿ ಪಾರ್ಸಲ್ ತೊಗೊಂಡಿದ್ದೀನಿ. ಸೊ ಈಗ ವ್ಯವಹಾರ ಆದಮೇಲಿಂದ ಹೋಗಿ ತಿಂಡಿ ಮಾಡೋಣ. ನೋಡಿ, ಪಾರ್ಸಲ್ ತೊಗೊಂಬಂದಿದ್ದೀನಿ. ಸೊ ಈ ಆರ್ಡರ್ ಕಂಪ್ಲೀಟ್ ಆದಮೇಲೆ ಟಿಫನ್ ಮಾಡೋಣ. ತಿರ್ಗಾ ಆಮೇಲೆ ಎಲ್ಲೆಲ್ಲಿ ಆರ್ಡರ್ ಆಗ್ತಾನೆ ಅಂತ ನಮಗೆ ಗೊತ್ತಿರೋಲ್ಲ, ಅದಕ್ಕೋಸ್ಕರ ಅಷ್ಟೇ. ಸೊ ಈ ಆರ್ಡರ್ ಕಂಪ್ಲೀಟ್ ಆಗ್ತಿದ್ದಂಗೆ ತಿಂಡಿ ಮಾಡೋಕ್ಕಾಗೋತ್ತಲ್ಲ, ತಿರ್ಗಾ ಇನ್ನೊಂದು ಆರ್ಡರ್ ಆಗ್ತದೆ. ಇದೇ ರೋಸ್ಗಳು. ಅಂದರೆ ಫಸ್ಟೇ ನಾವು ತಿಂಡಿ ಬಂದ್ಬಿಡ್ಬೇಕು. ತಿಂಡಿ ಬರಲಿಲ್ಲ ಅಂದರೆ ಇದೇ ಥರ ಆಗುತ್ತೆ. ಇನ್ನೇನು ಕರೆಕ್ಟಾಗಿ ತಿಂಡಿ ಮಾಡೋ ಟೈಮಿಗೆ ಹೋಗ್ತೀವಿ, ಆರ್ಡರ್ ಆಗ್ತಾನೆ. ಕರೆಕ್ಟಾಗಿ ತಿಂಡಿ ಮಾಡೋ ಹೋಟ್ಲಿಗೆ ಹೋಗ್ತೀವಿ, ಆರ್ಡರ್ ಆಗ್ತಾನೆ. ಸೊ ಇದೇ ಥರ ಆಗುತ್ತೆ. ಎಷ್ಟೊಂದು ಸಲ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಇನ್ಮೇಲೆ ಡ್ಯೂಟಿಗೆ ಲಾಗಿನ್ ಆಗೋದಕ್ಕಿಂತ ಮುಂಚೆನೇ ಟಿಫನ್ ಮಾಡ್ಕೊಂಡು ಬರ್ತೀನಿ, ಆವಾಗ ಕರೆಕ್ಟಾಗಿರುತ್ತೆ. ಅಂದರೆ ಪ್ರತಿದಿನ ಹಿಂಗೆ ಮಾಡ್ತಾಯಿದ್ದೆ. ನೆನ್ನೆ ಇವತ್ತೊಂದಿನ ಈ ಥರ ಎಡವಟ್ ಆಗ್ತಾಯಿದೆ. ಸೊ ಆರಾಮಾಗಿದ್ದು ರೂಮಲ್ಲೇ ಇನ್ನೇನು ಆನ್ಲೈನ್ಗೆ ಹೋಗ್ಬಿಟ್ಟು ಬರ್ತಾಯಿದ್ದೆ, ಅದರಿಂದ ಹಿಂಗೆ ಆಗ್ತಾಯಿದೆ.
ನೆಕ್ಸ್ಟಿಂದ ತಿಂಡಿ ಮಾಡಿಬಿಟ್ಟು ಆನ್ಲೈನ್ಗೆ ಹೋಗ್ತೀನಿ. ನೋಡಿ ಈ ಆರ್ಡರ್ ಕೂಡ ಪಿಕ್ ಮಾಡಿದೆ. ಅಂದರೆ ಅಲ್ಲಿ ಒಬ್ಬರು ಸ್ವಿಗ್ಗಿ ಪಾರ್ಟ್ನರ್ ಇದ್ದರು. ಬ್ರೋ ಕೇಳಿದೆ, ಬ್ರೋ ಆರ್ಡ್ರ್ ಹಂಗೆ ಬರ್ತಾವಂದರೆ ಎಲ್ಲಿ ಬೈ 3-4 ದಿವಸದಿಂದ ಆರ್ಡ್ರ್ ಇಲ್ಲ. ನೆನ್ನೆ ಕಡೆ 27 ಆರ್ಡ್ರ್, ಕಷ್ಟಪಟ್ಟು 27 ಆರ್ಡ್ರ್ ಮಾಡ್ಕೊಂಡು ಮನೆಗೆ ಹೋದೆ. ಭಾನುವಾರ ಫುಲ್ಲು ಮಾಡಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದಕ್ಕೆ ನಾನು ಸ್ವಿಗ್ಗಿ ಚೂಸ್ ಮಾಡಿಲ್ಲ ಅಂದರೆ ಪೆಟ್ರೋಲಿಗೆ ಕೂಡ ಆಗೋಲ್ಲ ಗುರು. ಕರೆಕ್ಟಾಗಿ ಏನಾದ್ರು ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಅಂದರೆ, ಅಕಸ್ಮಾತ್ ಏನಾದ್ರು 27 ಆರ್ಡ್ರ್ ಆಗಲಿಲ್ಲ ಅಂದರೆ ನಿಮ್ಮ ಪೆಟ್ರೋಲಿಗೂ ದುಡ್ಡು ಆಗೋಲ್ಲ. ಒಂದು 500 ರೂಪಾಯಿ ಆಗ್ಬೋದು ಅಷ್ಟೇ ಅವತ್ತು ಟರ್ನಿಂಗು. ಅದಕ್ಕೋಸ್ಕರ ರಿಸ್ಕ್ ಜಾಸ್ತಿ ತಗೊಳೋದು ಬೇಡ ಅಂತ ನಮ್ಮ ಝೊಮ್ಯಾಟೋಗೆ ಬಂದಿದ್ದೀನಿ. ಸೊ ಇದರಲ್ಲೆಲ್ಲ ಝೊಮ್ಯಾಟೊ ಬೆಸ್ಟು. ಅಂದರೆ ನಿಮಗೆ ಪೆಟ್ರೋಲಿಗೆಲ್ಲ ಹಾಗೆ ಆಗುತ್ತೆ ಗುರು. ಸೊ ಅವಾಗಲೇ ಬರುತ್ತಲ್ಲ, ಅದರಿಂದ ನಿಮಗೆ ಪೆಟ್ರೋಲ್ಗಾದರೂ ಹಾಗೆ ಆಗುತ್ತೆ. ಅಕಸ್ಮಾತ್ ಸ್ವಿಗ್ಗಿಲಿ ಏನಾದ್ರು ನೀವು MG ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಸಖತ್ ಕಷ್ಟ ಆಗುತ್ತೆ. ನಿಮ್ಮ ಪೆಟ್ರೋಲಿಗೆ ಕೂಡ ದುಡ್ಡಾಗಲ್ಲ. ಸೊ ನೋಡಿ ಇವಾಗ ಕೂಡ ಅವ್ರನ್ನ ಅದನ್ನೇ ಕೇಳಿದೆ, ಬ್ರೋ ಆರ್ಡ್ರ್ ಬರ್ತಾಯಿದ್ದಾರೆ ಎಲ್ಲೋದ್ರೂ ಅದೇ ಹೇಳ್ತಾ ಇರೋದು. ಬ್ರೋ 3-4 ದಿನದಿಂದ ಆರ್ಡ್ರೇ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗೂ ಕೇಳಿದೆ, ಬ್ರೋ ಈ 20,000 ಆಫರ್ ಕೊಟ್ಟಿದ್ದಾರಲ್ಲ ಅದಕ್ಕಂತ ಕೇಳಿದ್ಕೆ ಅವ್ರು ಹೇಳಿದ್ರು, ಬ್ರೋ ಎಲ್ಲಿ ಬ್ರೋ ನೆನ್ನೆಯಿಂದ 20,000 ಆಫರ್ ಇರೋದು, ಭಾನುವಾರದಿಂದನೂ ಆರ್ಡರ್ ಇಲ್ಲ ಅಂತ ಅವ್ರು ಹೇಳಿದ್ರು. ಬನ್ನಿ ಈಗ ಹೋಗಿ ಇದನ್ನು ಡ್ರಾಪ್ ಮಾಡಿಬಿಡೋಣ. ನೋಡಿ 3ನೇ ಆರ್ಡರ್ ಕೂಡ ಬಂದಿದೆ. 3ನೇ ಆರ್ಡರ್ ಬಂದು ಪ್ರಿಯದರ್ಶಿನಿ ಹತ್ರ ಬಂದಿದೆ. ಅಂದರೆ ಈ ಯಶವಂತಪುರ ಸರ್ಕಲ್ ಹತ್ತತ್ರ ಇರೋದು ಇದು. ಆಮೇಲೆ ಡ್ರಾಪ್ ಲೊಕೇಶನ್ ಬಂದು ದೊಡ್ಡ ಬೊಮ್ಮಸಂದ್ರ. ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಆಗ್ಬೋದು. ನಾನು ಕರೆಕ್ಟಾಗಿ ನೋಡಲಿಲ್ಲ, ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಜೊತೆಗೆ ತಿಂಡಿ ಮಾಡೋಕ್ಕೆ ಟೈಮ್ ಕೊಡಲಿಲ್ಲ ಗುರು. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ ಅವನೇ. ಅಂದರೆ ಇದು ಕಂಟಿನ್ಯೂಸ್ ಆಗಿದ್ದು 3ನೇ ಆರ್ಡರು ಡ್ರಾಪ್ ಮಾಡ್ತಿದ್ದಂಗೆ ಆರ್ಡರ್ ಕೊಟ್ಟಿದ್ದು. ಈ ಆರ್ಡರ್ ಕೊಟ್ಟ ಮೇಲೆ ತಿಂಡಿ ಮಾಡೋಕ್ಕಾಗುತ್ತಾ ಅನ್ನೋದು ನೋಡೋಣ. ಸೊ ಇನ್ನೂ ಆರ್ಡರ್ ರೆಡಿ ಇಲ್ಲ, ಇನ್ನೂ ಒಂದು 2 ನಿಮಿಷ 3 ನಿಮಿಷ ಆಗುತ್ತೆ ರೆಡಿ ಕೊಡೋಕ್ಕೆ. ಆರ್ಡರ್ ರೆಡಿ ಕೊಟ್ಮೇಲೆ ಹೋಗಿ ಪಿಕ್ ಮಾಡ್ಕೊಬರೋಣ. ನೋಡಿ ಆರ್ಡರ್ನ ಪಿಕ್ ಮಾಡ್ಕೊಂಡೆ. ಅಂದರೆ ಒಂದೊಂದು ಸಲ ರೆಡಿ ಕೊಡ್ತಾರೆ, ಒಂದೊಂದು ಸತಿ ರೆಡಿನೇ ಕೊಡೋಲ್ಲ ಗುರು. ಅಂದರೆ ಡೈರೆಕ್ಟಾಗೆ ಪಿಕ್ ಆಗುತ್ತೆ, ಅದು ಏನು ಅಂತಲೇ ಗೊತ್ತಿಲ್ಲ. ನಾನು ರೆಡಿ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ರೆಡಿ ಟೈಮ್ ಮುಗೀತು. ಹೋಗಿ ನೋಡಿದ್ರೆ ಆರ್ಡರ್ ಅಲ್ಲೇ ರೆಡಿ ಮಾಡಿ ಇಕ್ಕಿದ್ದಾನೆ. ಒಂದೊಂದು ಸಲ ರೆಡಿ ಕೊಡ್ತಾನೆ, ಒಂದೊಂದು ಸತಿ ರೆಡಿ ಕೊಡೋಲ್ಲ. ಈ ಥರ ಮಾಡಿದಾಗ ಗೊತ್ತಾಗಲ್ಲ ನಮಗೆ ರೆಡಿ ಆಯ್ತಾ ಇಲ್ವೋ ಅಂತ. ನನ್ನ ತಿಂಡಿ ಇಲ್ಲಿದೆ, ಇವ್ರ ತಿಂಡಿ ಇಲ್ಲಿದೆ. ಹೋಗೋ ಒಳಗಡೆ. ಆಮೇಲೆ ಈ ಝೊಮ್ಯಾಟೊ ಬ್ಯಾಗ್ ಇದೆ ನೋಡಿ, ಇದೆಯಲ್ಲ ಇದೆಲ್ಲ ಒಂಥರ ಬ್ಲ್ಯಾಕ್ ಕಲರ್ ಥರ ಬಿಟ್ಕೊಳುತ್ತೆ ನೋಡಿ. ಬಾಚಣೆ ತೊಗೊಬನ್ನಿ, ಬಾಚಣೆ ಯಾವ ಕಲರ್ ಆಗೈತೆ ಅಂತ. ಎಲ್ಲ ಈ ಸಿಲ್ವರಿಂದೆಲ್ಲ ಬಾಚಣಿಗೆಗೆ, ಈ ವಾಟ್ರ್ ಬಾಟ್ಲಿಗೆ, ನನ್ನ ಜಾಕೆಟಿಗೆ ನೋಡಿ ಇಲ್ಲಿ 1-2-3 ದಿನಕ್ಕೆ ಹೆಂಗಾಗಿದೆ ಅಂತ. ಯಪ್ಪ, ಅಂದರೆ ಬ್ಯಾಗ್ ಒಳಗಡೆ ಈ ಸಿಲ್ವರ್ ಐತಲ್ಲ, ಈ ಸಿಲ್ವರ್ ಬಿಟ್ಕೊಂಡು ಅದು ಬ್ಲ್ಯಾಕ್ ಕಲರ್ ಆಗುತ್ತೆ. ಅದೊಂದು ತೊಂದರೆ ಗುರು. ಸಿಕ್ಕಾಪಟ್ಟೆ ಒಳಗಡೆ ಬ್ಯಾಗ್ ಒಳಗಡೆ ಏನು ಐಟಮ್ ಇಟ್ಕೊಂಡ್ರು ಗಲೀಜಾಗುತ್ತೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ ಹತ್ರ. ನೋಡಿ ಈ ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿದೆ. ಈಗ ತಿರ್ಗಾ ಇನ್ನೊಂದು ಆರ್ಡರ್ ಕೊಟ್ಟಿದ್ದಾನೆ. ಅಂದರೆ ಕಂಟಿನ್ಯೂಸ್ ಆಗಿ ಇದು 4ನೇ ಆರ್ಡರು. ಸೊ ಇನ್ನೂ ತಿಂಡಿ ಮಾಡಿಲ್ಲ ಗಾಯ್ಸ್. ಸಾಲೆ 11 ಗಂಟೆ ಆಯಿತು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಇವ್ನು ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ ಇದ್ದಾನೆ. ಇನ್ಮೇಲೆ ನೀವೇನಾದ್ರು ಮಾಡ್ತೀರ ಅಂದರೆ ಡೈರೆಕ್ಟಾಗಿ ತಿಂಡಿ ತಿಂದ್ಕೊಂಡೇ ಬರ್ರಿ. ಝೊಮ್ಯಾಟೋನ ನಂಬೇಡ್ರಿ. ಆಮೇಲೆ ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾನೆ. ನೋಡಿ ಹಾಲೆ 11 ಗಂಟೆ ಆಗಿದೆ. ಸೊ ತಿಂಡಿ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಆಮೇಲೆ ಎಲ್ಲ ತೊಗೊಂಡೋಗಂತವ ಕುಂಡ್ರಿಸ್ತಾನೆ. ಹೋಗ್ಬೇಕು ಇವಾಗ ಮತ್ತೆ ಪಿಕಪ್ ಮಾಡೋಕ್ಕೆ. ನೋಡಿ ಇನ್ನೊಂದು ಆರ್ಡರ್ ಬಂದಿತ್ತು, ಪಿಕ್ ಮಾಡಿದೆ. ಅಂದರೆ ಇದು ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾನೆ ಇದೆ. ಇನ್ನೂ ತಿಂಡಿ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ. ಹಾಲೆ 11:15 ಆತ ಬಂತು ಗುರು. ಇನ್ನೊಂದು ಅರ್ಧ ಗಂಟೆ ಹೋದರೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಕಾಂತಿ ರೋಲ್ಸ್ ಅದರಿಂದ ಬಂದಿದೆ. ಇನ್ನೂ ನನ್ನ ಟಿಫನ್ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ, ಬಾರೋ ಊಟ ಮಾಡು ಅಂತ ಹೇಳ್ತಾಯಿದ್ದೆ. ಬಟ್ ಟೈಮ್ ಸಿಗ್ತಾಯಿಲ್ಲ ಮಾಡೋಕ್ಕೆ. ನೋಡಿ ಈ ಥರ ಎಲ್ಲ ಆಗುತ್ತೆ. ಅಂದರೆ ಮನೇಲಾಗಿರೋ ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ತಿಂಡಿ ತಿಂದ್ಬಿಡ್ತಾಯಿದ್ದೆ. ಇಲ್ಲಿ ಕರೆಕ್ಟಾಗಿ ಟೈಮಿಗೆ ತಿಂಡಿನೇ ತಿನ್ನೋಕ್ಕಾಗ್ತಾಯಿಲ್ಲ. ನೋಡಿ ಆರ್ಡರ್ ಬರ್ತಾನೆ ಇದೆ. ಸೊ ರೆಸ್ಟೋರೆಂಟ್ ಹತ್ರ ಆದರೂ ತಿನ್ನೋಣ ಅಂದರೆ ಇಲ್ಲಿ ಆಲ್ರೆಡಿ ರೀಚ್ ಕೊಡ್ತಿದ್ದಂಗೆ ಆಲ್ರೆಡಿ ಫುಡ್ಡು ರೆಡಿ ಇರುತ್ತೆ. ಅದಕ್ಕೋಸ್ಕರ ತಿಂಡಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಈ ಆರ್ಡರ್ ಕೊಟ್ಟಾದ್ಮೇಲಾದ್ರೂ ತಿಂಡಿ ಮಾಡೋಕ್ಕಾಗುತ್ತೆ ಅನ್ನೋ ನೋಡೋಣ. ನೋಡಿ ಟೈಮು 11:51 ಆಗಿದೆ. ಅಂದರೆ ಟಿಫನ್ ಮಾಡಿಬಿಡ್ತೀನಿ. ಅಂದರೆ ಏನಕ್ಕಂದರೆ ಆರ್ಡರ್ ಮಾರ್ಕ್ ಮಾಡಿಲ್ಲ. ಅಂದರೆ ಆರ್ಡರ್ ಏನಾದ್ರು ಮಾರ್ಕ್ ಮಾಡಿದ್ರೆ ತಿರ್ಗಾ ಇನ್ನೊಂದು ಆರ್ಡರ್ ಹಾಕ್ರೆ ತಿಂಡಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇದೇ ಲೊಕೇಶನ್ಲಿ ಡ್ರಾಪ್ ಆಗಿರೋ ಲೊಕೇಶನಲ್ಲಿ ತಿಂಡಿ ತಿಂದ್ಬಿಡ್ತೀನಿ. ಆಮೇಲೆ ನೋಡ್ಕೊಳ್ಳೋಣ, ಆಮೇಲೆ ಆರ್ಡರ್ ಮಾರ್ಕ್ ಮಾಡ್ತೀನಿ. ಸೊ ನಿಮಗೂ ಏನಾದ್ರು ಟೈಮ್ ಸಿಕ್ಕಿಲ್ಲ ಅಂದರೆ ಈ ಥರ ಮಾಡಿ. ಅಂದರೆ ಆರ್ಡರ್ ಅದೇ ಲೊಕೇಶನಲ್ಲಿ ಇರಬೇಕು. ಇಲ್ಲ ತಿರ್ಗಾ ನೀವೇನೋ ಲೊಕೇಶನ್ ಬಿಟ್ಟು ದೂರ ಹೋದರೆ ತಿರ್ಗಾ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ನೆಟ್ವರ್ಕ್ ಸಿಗಲಿಲ್ಲ ಅಲ್ಲಿ ಮಾರ್ಕ್ ಮಾಡೋಕ್ಕೆ ಅಂತೇಳಿ ಆಮೇಲೆ ತಿರ್ಗಾ ಮಾರ್ಕ್ ಮಾಡಿಸ್ಬೋದು. ನೋಡಿ ಟಿಫನ್ನು ರೈಸ್ ಬಾತ್ ತೊಗೊಂಡಿದ್ದೀನಿ. ಬಟ್ ಏನು ರೈಸ್ ಬಾತ್ ಅಂತ ಗೊತ್ತಿಲ್ಲ. ನೋಡೋಕ್ಕೆ ಟೊಮೊಟೊ ಬಾತ್ ಥರ ಇದೆ. ಬಟ್ ಕಲರ್ ಟೊಮೊಟೊ ಬಾತ್ ಅನ್ನಿಸ್ತಾ ಇಲ್ಲ, ಪಲಾವ್ ಥರ ಇದೆ. ಸೊ ಯಾವುದೋ ಒಂದು ರೈಸ್ ಬಾತು ತಿನ್ಬೋಣ ಫಸ್ಟು. ನೋಡಿ ಟಿಫನ್ ಮುಗೀತು. ಅಂದರೆ ಟೈಮ್ ಈಗ 12 ಗಂಟೆ ಆಗಿದೆ. ಅಂದರೆ ಆರ್ಡರ್ ಅರ್ನಿಂಗ್ ಬಂದು 180 ರೂಪಾಯಿ ಆಗಿದೆ. ಅಂದರೆ ನಾನು ಲಾಗಿನ್ ಆಗಿದ್ದು 10 ಗಂಟೆಗೆ ಲಾಗಿನ್ ಆದರೆ ಇವಾಗ 12 ಗಂಟೆ ಅಷ್ಟೊತ್ತಿಗೆ 180 ರೂಪಾಯಿ ಆಗಿದೆ.
ಈಗ ಆರ್ಡರ್ ಕೊಡೋಲ್ಲ ನೋಡಿರಿ, ನಾವೇನಾರ ಊಟ ತಿಂಡಿ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಆರ್ಡರ್ ಕೊಡ್ತಾನೆ. ಈಗ ಆರ್ಡರ್ ಕೊಡೋಲ್ಲ ಅಂದರೆ 12 ಗಂಟೆಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಝೊಮ್ಯಾಟೊ ಪಾರ್ಟ್ನರ್ಸು ಲಾಗಿನ್ ಆಗಿರ್ತಾರೆ. ಮ್ಯಾಕ್ಸಿಮಮ್ ಲಾಗಿನ್ ಆಗೋದೆ 12 ಗಂಟೆಗೆ. ಸೊ ಇವಾಗ ಸ್ವಲ್ಪ ಆರ್ಡರ್ಗಳು ಕೊಡೋದು ಸ್ವಲ್ಪ ನನಗೆ ಡೌಟು. ನೋಡೋಣ ಬನ್ನಿ, ಒಳಗಡೆ ಐ ಆರ್ಡರ್ ಏರಿಯಾ ಇರುತ್ತಲ್ಲ, ಐ ಆರ್ಡರ್ ಏರಿಯಾ ಹತ್ರ ಹೋಗೋಣ. ಅವಾಗೇನಾರು ಆರ್ಡರ್ ಕೊಡ್ತಾನ ಇಲ್ಲ ಹಿಂಗೆ ವೆಯ್ಟ್ ಮಾಡಿಸ್ತಾನ ಅನ್ನೋದು ನೋಡೋಣ. ಆಮೇಲೆ ನಿಮ್ದು ಏನಾದ್ರು ಕೆಲಸ ಇರಬೇಕು, ಇಲ್ಲ ನೀವೇನಾದ್ರು ಹಾಲಿಡೇ ತೊಗೊಬೇಕು ಅಂದರೆ ನೀವು ಮಂಗಳವಾರ ಅಥವಾ ಬುಧವಾರ ತೊಗೊಳ್ಳಿ. ಅಂದರೆ ಮಂಗಳವಾರ ಬುಧವಾರ ಆರ್ಡರು ತೀರಾ ಕಮ್ಮಿ ಅಂದರೆ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿನಿ, ನಿಮ್ದು ಏನೇ ಕೆಲಸ ಇದ್ದರೂ ನಮಗೆ ಹಾಲಿಡೇ ಬೇಕೇ ಬೇಕು ಒಂದು ವೀಕಲ್ಲಿ ಅಂದರೆ ಮಂಗಳವಾರ ಅಥವಾ ಬುಧವಾರ ತೊಗೊಳ್ಳಿ. ಮಿಕ್ಕಿದ ದಿನ ಯಾವುದೂ ತೊಗೊಳಕೋಬೇಡಿ, ಯಾಕಂದರೆ ಮಿಕ್ಕಿದ ದಿನ ಆರ್ಡರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ. ಆಮೇಲೆ ವೀಕೆಂಡಲ್ಲಂತೂ ರಜೆ ಹಾಕಬೇಡಿ, ಏನಾದರೂ ವೀಕ್ ಡೇಸಲ್ಲೇ ನಿಮ್ಮ ರಜೆ ತೊಗೊಳ್ಳಿ. ಈಗ ಸೀದಾ ಐ ಆರ್ಡರ್ ಏರಿಯಾ ಹತ್ರ ಹೋಗ್ಬಿಟ್ಟು ಅಲ್ಲೋಗಿ ವೆಯ್ಟ್ ಮಾಡೋಣ, ಆರ್ಡರ್ ಯಾವಾಗ ಬರುತ್ತೆ ಅನ್ನೋದು ನೋಡೋಣ. ನೋಡಿ ಇಲ್ಲಿ ಕೊಡಗೇಹಳ್ಳಿ ಮೇಯ್ನ್ ರೋಡ್ ಹತ್ರ ಇದ್ದೀನಿ. ಅಂದರೆ ಒಬ್ಬ ಸ್ವಿಗ್ಗಿ ಹುಡುಗ ಅಂದರೆ ಹಿಂದಿಯವನು. ಸೊ ಈ ರೋಡಲ್ಲಿ ಜಸ್ಟ್ ಇವಾಗ ಒಂದು ಆರ್ಡರ್ ಬಂದಿತ್ತು, ನಾನು ಪಿಕಪ್ ಮಾಡೋಣ ಅಂತ ಬರ್ತಾಯಿದ್ದೆ. ನಾಯಿ ಇದ್ದಕ್ಕಿದ್ದಂಗೆ ಅಡ್ಡ ಬಂದುಬಿಟ್ಟು ಟಚ್ಚಾಗಿ ಬಿದ್ದೋದ. ಅಂದರೆ ನಾಯಿ ಮೇಲೆ ಹತ್ತಿದ್ದಂಗೆ ಸ್ಕಿಡ್ ಆಗೋಯ್ತು, ಅದಕ್ಕೋಸ್ಕರ ಬಿದ್ದೋದ. ಸದ್ಯ ನಿಧಾನಕ್ಕೆ ಹೋಗ್ತಾಯಿದ್ದ ಹುಡುಗ, ಏನೋ ಫಾಸ್ಟಾಗಿ ಹೋಗ್ತಿರೋ ಸಖತ್ ಏಟಾಗೋದು ಗುರು. ಸದ್ಯ ಏನೂ ಆಗಲಿಲ್ಲ. ಸೊ ನಾನು ಅದನ್ನು ಎಲ್ಲ ಏನೂ ರೆಕಾರ್ಡ್ ಮಾಡಿಲ್ಲ, ಅದನ್ನೆಲ್ಲ ರೆಕಾರ್ಡ್ ಮಾಡೋದು ಸರಿ ಹೋಗಲ್ಲ. ಅದಕ್ಕೋಸ್ಕರ ಹೋಗಿ ಅವ್ರನ್ನ ಎತ್ಬಿಟ್ಟು ಹೆಂಗೋ ಹೋದ್ರು, ಆರಾಮಾಗಿ ಹೋದ್ರು. ಸದ್ಯ ಏನೂ ಆಗಿರಲಿಲ್ಲ ಅಷ್ಟೇ, ಗಾಡಿಯಿಂದ ಬಿದ್ದರು ಕೆಳಗಡೆ, ಗಾಡಿ ಬಿತ್ತು ಅಷ್ಟೇ. ಒಂಚೂರು ಲೈಟಾಗಿ ಗಾಡಿ ಸ್ಕ್ರ್ಯಾಚ್ ಆಯ್ತು ಅಷ್ಟೇ. ಸದ್ಯ ಏನೂ ಆಗಿವಲ್ಲ ಅದೊಂದು ಖುಷಿ ಅಷ್ಟೇ. ನಾನು ಅವ್ರು ಬಿದ್ದಿದ್ದು ನೋಡಿ ಏನೋ ಆಗೋಯ್ತು ಅಂದ್ಕೊಂಡೆ. ಅಂದರೆ ಸಡನ್ನಾಗಿ ಬಂದುಬಿಟ್ಟು ಗುರು ನಾಯಿ ಅಡ್ಡ, ಸಡನ್ನಾಗಿ ನಾಯಿ ಅಡ್ಡ ಬಂದರೆ ಏನು ಮಾಡೋಕ್ಕಲ್ಲ. ಅದಕ್ಕೋಸ್ಕರ ಓಡಿಸ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಓಡಿಸಿನಿ ನೀವು ಅಂತ ಹೇಳೋಣ ಅಂತ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ತಲೆದು ಇಟ್ಕೊಳ್ಳಿ, ನಾಯಿ ಅಡ್ಡ ಬಂದರೆ ನಿಜ ಕರೆಕ್ಟಾಗಿ ಬಿದ್ದೇ ಹೋಗ್ತೀವಿ. ಅದಕ್ಕೋಸ್ಕರ ನೋಡ್ಕೊಂಡು ಓಡಾಡಿ. ನೋಡಿ ಟೈಮು 3:30 ಆಗಿದೆ. ಅಂದರೆ ಜಸ್ಟ್ ಇವಾಗ ಊಟ ಮುಗಿಸ್ಕೊಂಬಂದೆ. ಅದರಿಂದಾಗಿ ಆರ್ಡರ್ ರನ್ನಿಂಗ್ ಎಷ್ಟಾಗಿದೆ, ಆರ್ಡರ್ ಹೇಗೆ ಬರ್ತಾಯಿದೆ ಅನ್ನೋದೆಲ್ಲ ನಿಮ್ಗೆ ಹೇಳ್ತೀನಿ. ಅಂದರೆ ಆರ್ಡರ್ ಅರ್ನಿಂಗ್ ಬಂದು 500 ರೂಪಾಯಿ ಆಗಿದೆ. ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ 3:30 ತನಕ ಮಾಡೋಕ್ಕೆ ಆರ್ಡರ್ ಅರ್ನಿಂಗ್ ಬಂದು 500 ರೂಪಾಯಿ ಆಗಿದೆ. ಅಂದರೆ ವೀಕ್ ಡೇಸಲ್ಲಿ ಈ ಥರ ಕಮ್ಮಿನೇ ಆಗೋದು, ವೀಕೆಂಡಲ್ಲಾದರೆ ಮಾತ್ರ ತುಂಬ ಜಾಸ್ತಿ ಆಗುತ್ತೆ. ವೀಕೆಂಡಲ್ಲೆಲ್ಲ ಮಾಮೂಲಿ ವೀಕ್ ಡೇಸಲ್ಲೆಲ್ಲ ಇಷ್ಟೇ ಆಗೋದು. ಏನಿಲ್ಲ ಅಂದರೂ ಇವಾಗ ಒಂದು 500 ರೂಪಾಯಿ ಆಗಿದೆ ಅಷ್ಟೇ ವೀಕ್ ಡೇಸಲ್ಲಿ ಅರ್ನಿಂಗ್ ಆಗೋದು. ಆಮೇಲಿಂದ ಆರ್ಡರ್ ಹೇಗೆ ಬರ್ತಾಯಿದೆ ಅನ್ನೋದಂದರೆ ಬರೀ 20-20 ರೂಪಾಯಿ ಆರ್ಡರ್ ಕೊಟ್ಟು ಸಾಯಿಸ್ತಾನೆ ಗುರು ಅವಾಗಿಂದ ಒಂದು 5 ಆರ್ಡರ್ ಬರೀ 20-20 ರೂಪಾಯಿನವೇ ಕೊಟ್ಟು ಬಂದೆ. ಈ ಥರ ಆರ್ಡರ್ ಬಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆಮೇಲಿಂದ ಲಾಂಗ್ ಡಿಸ್ಟೆನ್ಸ್ ಅಂದರೆ 7 ಕಿಲೋಮೀಟರ್ಗಿಂತ ಎಬೋ ಅಂತ ಒಂದು ಅಪ್ಡೇಟ್ ಬಂದಿದೆಯಲ್ಲ, ಸೊ ಅದನ್ನು ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಅದನ್ನು ಆನ್ ಮಾಡ್ಕೊಂಡಿದ್ರು ಕೂಡ ಬರೀ 20 ರೂಪಾಯಿ ಆರ್ಡರೇ ಬರ್ತಾಯಿದೆ. ಬಟ್ ಆ ಅಪ್ಡೇಟು ವೇಸ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಒಂದು 2-3 ಆರ್ಡರ್ಗಾನ ಒಂದು ಆರ್ಡರ್ ವರ್ಕ್ ಆಗಬೇಕು. ಆಲೇ 6 ಆರ್ಡರು 5 ಆರ್ಡರ್ ಎಲ್ಲ ಕಂಪ್ಲೀಟ್ ಆಗಿದೆ, ಒಂದು ಕೂಡ 7 ಕಿಲೋಮೀಟರ್ ಮೇಲೆ ಬಂದಿಲ್ಲ. ಅದ್ರ ಹೇಳ್ಬೇಕು ಅಂದರೆ ಒಂದು 10 ಆರ್ಡರ್ ಕೂಡ ಆಗಿದೆ. 10 ಆರ್ಡರಿಂದ ಒಂದು 7 ಕಿಲೋಮೀಟರ್ ಮೇಲೆ ಒಂದು ಬಂದಿಲ್ಲ ಗುರು. ಸುಮ್ಮನೆ ಬೋಗಸ್ ಅಪ್ಡೇಟ್ಗಳಿವೆಲ್ಲ. ಸೊ ಇವನ್ನೆಲ್ಲ ಅಪ್ಡೇಟ್ಗಳೆಲ್ಲ ನಂಬ್ಕೊಳಕ್ಕಾಗಲ್ಲ. ಸೊ ನಿಮ್ಗೆ ಆ ಅಪ್ಡೇಟ್ ಬಗ್ಗೆ ಹೇಳಿದ್ದೆ, ಒಂದು ಸಲ ಹೋಗಿ ಲಾಗಿನ್ ಆಗಿಬಿಟ್ಟು ನಿಮಗೆ ಅಪ್ಡೇಟ್ ವರ್ಕ್ ಆಗ್ತಾ ಇದೆಯೋ ಇಲ್ಲ ಅಂತ ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಅಪ್ಡೇಟ್ ವರ್ಕ್ ಆಗ್ತಿಲ್ಲ ಗುರು, ನೀವು ಆನ್ ಮಾಡ್ಕೊಂಡ್ರು ವೇಸ್ಟೇ, ಆನ್ ಮಾಡ್ಕೊಂಡಿಲ್ಲ ಅಂದ್ರೂ ವೇಸ್ಟೇ. ಅದನ್ನ ಬಗ್ಗೆ ತಲೆ ಕೆಡ್ಸ್ಕೊಳ್ಕೋಬೇಡಿ, ಅದನ್ನು ಹಂಗೆ ಬಿಟ್ಬಿಡಿ. ಅವನ ಅಪ್ಡೇಟ್ ಅವನೇ ಮಾಡಿಕೊಳ್ಳಿ. ಸೊ ಇವಾಗ ಇನ್ನೊಂದು ಆರ್ಡರ್ ಬಂತು. ಸೊ ಬನ್ನಿ ಅದನ್ನು ಹೋಗಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಅಂದರೆ ಆ ಆರ್ಡರಿಗೆ ಎಷ್ಟು ಕೊಟ್ಟಿದೆ ಅಂದರೆ 40 ರೂಪೀಸ್ ಕೊಟ್ಟಿದೆ ಅಷ್ಟೇ. ಸೊ ಬನ್ನಿ ಅದನ್ನು ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ ಇನ್ನೊಂದು ಆರ್ಡರ್ ಡೆಲಿವರ್ ಮಾಡಿ ಬಂದೆ. ಸೊ ನೋಡು ನಮ್ಮ ಐರಾವತ ಫುಲ್ ಫೇಮಸ್ ಆಗ್ಬಿಟ್ಟಿದೆ ಗುರು. ಅಂದರೆ ನನ್ನನ್ನು ಕಂಡು ಹಿಡಿತಾರೋ ಇಲ್ವೋ, ನಮ್ಮ ಐರಾವತನ ಕಂಡು ಹಿಡಿದ್ಬಿಟ್ಟು ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರಾದಂಥ ಕೇಶವ ಅವರು ನಮ್ಮನ್ನು ಮಾತಾಡ್ಸೋರು. ಸೊ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ಅಂದರೆ ಗಾಡಿ ಪಾಸ್ ಆಗ್ತಾಯಿದೆ, ಗಾಡಿ ನೋಡ್ಬಿಟ್ಟು ಪಾಪ ವಾಪಸ್ ತಿರುಗಿಸ್ಕೊಂಬಂದು ಚೆನ್ನಾಗಿ ಮಾತಾಡ್ಸೋರು. ತುಂಬ ಖುಷಿ ಆಯ್ತು ನನಗೂ ಕೂಡ. ಅವರ ಫೋಟೋ ಮತ್ತು ನನ್ನ ಫೋಟೋ ಒಂದು ಸೆಲ್ಫಿ ತೊಗೊಂಡಿದ್ದೀನಿ. ಅಂದರೆ ಅವ್ರನ್ನ ಪರ್ಮಿಷನ್ ತೊಗೊಂಡೇನೆ ಫೋಟೋ ಹಾಕ್ಲಾ ಅಂತ ಯೂಟ್ಯೂಬಲ್ಲಿ ಕೇಳಿ ಫೋಟೋ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇವರೇನೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯ ಕೇಶವ ಅನ್ನೋರು. ಸೊ ತುಂಬ ಖುಷಿ ಆಯಿತು. ಅಂದರೆ ಮೇಘನಾ ಫುಡ್ಸ್ ಹತ್ರ ಸಿಕ್ಕಿರು ಇವರು. ಸೊ ನನಗೂ ಮಾತಾಡಿಸಿದ್ದು ತುಂಬ ಖುಷಿ ಆಯಿತು. ಅಂದರೆ ನನ್ನನ್ನು ರೆಕಗ್ನೈಸ್ ಮಾಡೋರಲ್ಲ ಹುಡುಕಿ, ನನಗೂ ಖುಷಿ ಆಯಿತು. ಇವಾಗ ಇನ್ನೊಂದು ಆರ್ಡರ್ ಬಂದಿದೆ. ಇವಾಗ ಇನ್ನೊಂದು ಆರ್ಡರ್ನ ಪಿಕಪ್ ಮಾಡೋಕ್ಕೋಣ. ಬನ್ನಿ ಇವಾಗ ಅದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ ಇಷ್ಟೊತ್ತಾದಮೇಲೆ ಒಂದು 7 ಕಿಲೋಮೀಟರ್ದು ಆರ್ಡರ್ ಹಾಕಿದ. ಅಂದರೆ ಅವಾಗಿಂದ ಬರೀ 20 ರೂಪಾಯಿ ಆರ್ಡರ್ ಹಾಕಿ ಅಯ್ಯೋ ಅನ್ನಿಸ್ತಾ ಇದ್ನಲ್ಲ, ಇವಾಗ 7 ಕಿಲೋಮೀಟರ್ ಆರ್ಡರ್ ಹಾಕಿದ. ಬಟ್ ಈ ಆರ್ಡರ್ನ ಬಂದು ಅಬ್ಬಿಗೆರೆಗೆ ಹಾಕಿದ್ದೇನೆ. ಅಂದರೆ ಅಬ್ಬಿಗೆರೆಗೆ ಬಂದರೆ ಆರ್ಡ್ರ್ ಏನಾದ್ರು ಗೊತ್ತಾ, ಈಗ ನಾನು ಇಲ್ಲಿಂದ ಇವಾಗ ವಾಪಸ್ ಮತ್ತೆ ಖಾಲಿ ಹೋಗಬೇಕು. ಖಾಲಿ 7 ಕಿಲೋಮೀಟರ್ ಬರೋದಂತೆ, 7 ಕಿಲೋಮೀಟರ್ ಖಾಲಿ ಹೋಗೋದಂತೆ. ಅಂಥ ಸಿಚುವೇಷನಲ್ಲಿ ಅರ್ನಿಂಗ್ ಆಗೋಲ್ಲ. ಅಂದರೆ ಬರೋದು ಟೈಮ್ ವೇಸ್ಟು, ಹೋಗೋದು ಟೈಮ್ ವೇಸ್ಟ್ ಆಗುತ್ತಲ್ಲ, ಅಂಥ ಟೈಮಲ್ಲಿ ಅರ್ನಿಂಗ್ ಆಗೋಲ್ಲ. ಈಗ 7 ಕಿಲೋಮೀಟರ್ ಹೋಗಿ ಅಲ್ಲೆಲ್ಲರೂ ಏನಾರು ಆರ್ಡರ್ ಸಿಕ್ಕಿದ್ರೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಬ್ಯಾಕ್ ಬರೋ ಥರ ಆರ್ಡರ್ ಸಿಕ್ಕಿದ್ರೆ ಸೊ ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ನೋಡಿ ಧೂಳು ನೋಡಿ, ಗಾಡೀಲಿ ಎಷ್ಟು ಧೂಳಾಗಿದೆ ಅಂತ. ಅಂದರೆ 2 ದಿವಸಕ್ಕೆ ಎಷ್ಟು ಧೂಳಾಗಿದೆ, ಸಿಕ್ಕಾಪಟ್ಟೆ ಧೂಳಾಗಿದೆ ಗಾಡಿಯೆಲ್ಲ. ನಾಳೆ ಯಾವಾಗಾರು ಒಂದು ಸತಿ ವರ್ಷಣ. ಮತ್ತು ಇನ್ನೂ ಏನೋ ಹೇಳ್ಬೇಕು ಅಂದ್ಕೊಂಡೆ. ಅರ್ನಿಂಗ್ ಎಷ್ಟಾಗಿದೆ ಅಂದರೆ
613 ರೂಪಾಯಿ ಆಗಿದೆ. ಟೈಮ್ ಬಂದು ಇವಾಗ 4:15. ಈಗ ನಾನು ಝೋನಿಗೆ ಹೋಗೋ ಅಷ್ಟೊತ್ತಿಗೆ ಒಂದು 5 ಗಂಟೆ ಆಗೇ ಬಿಡುತ್ತೆ. 5 ಗಂಟೆಗೆ ಲೆಕ್ಕ ಹಾಕೋಣ. ಟೈಮ್ 5 ಗಂಟೆ. ಅರ್ನಿಂಗ್ ಬಂದು 613 ರೂಪಾಯಿ ಆಗಿದೆ. ಇನ್ನೂ ಎಷ್ಟು ಅರ್ನ್ ಮಾಡಬೇಕು ನಾನು? ಇನ್ನೂ 500 ರೂಪಾಯಿ ಅರ್ನ್ ಮಾಡಬೇಕು. ಸೊ 12 ಗಂಟೆವರೆಗೂ ಎಷ್ಟೊತ್ತಾಗುತ್ತೆ ನೋಡೋಣ, ಎಷ್ಟಾಗುತ್ತೆ ಅಂತ ನೋಡೋಣ. 500 ರೂಪಾಯಿ ಮೇಲಾದರೆ ಇನ್ನೂ ಖುಷಿನೇ. ಬಟ್ 500 ರೂಪಾಯಿ ಅಂತೂ ಮಾಡೋಕ್ಕೆ ಟ್ರೈ ಮಾಡೋಣ. 500 ರೂಪಾಯಿ ಮಾಡಿದ್ರೆ ಹೆಂಗೋ 450 ರೂಪಾಯಿ ಇನ್ಸೆಂಟಿವ್ ಬರುತ್ತಲ್ಲ. ಸೊ ಇನ್ಸೆಂಟಿವ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಇನ್ಸೆಂಟಿವ್ ಬರಲೇಬೇಕು ಗುರು. ಇನ್ಸೆಂಟಿವ್ ಬರಲಿಲ್ಲ ಅಂದರೆ ಏನು ವರ್ಕೌಟ್ ಆಗೋಲ್ಲ. ಸುಮ್ಮನೆ ಮಾಡ್ದಂಗೆ ಆಗುತ್ತೆ ಒಂದು ದಿನ ಎಲ್ಲ. ಬನ್ನಿ ಇವಾಗ ಝೋನ್ ಒಳಗಡೆ ಹೋಗ್ಬಿಟ್ಟು ಯಾವ್ದಾರು ಆರ್ಡ್ರ್ ಬರುತ್ತಾ ನೋಡೋಣ. ಗಾಡಿ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿದೆ ನೋಡಿರಿ. ಅದೇ ಒಂದು 3 ದಿನ 4 ದಿನಕ್ಕೆ ಇಷ್ಟು ಧೂಳು. ಇನ್ನೇನೋ ಒಂದು ತಿಂಗಳು ಒರೆಸ್ಲಿಲ್ಲ ಅಂದರೆ ಹೆಂಗಾಗ್ಬೋದು ನೀವೇ ಯೋಚನೆ ಮಾಡಿ. ಒಂದು ತಿಂಗಳು ಬಿಟ್ಟು ನೋಡಲ್ಲ ಹೆಂಗಾಗುತ್ತೆ ಅಂತ. ಬೇಡ ಗುರು, ಒರೆಸೋಣ ನಾಳೆಗೆ. ಗಾಯ್ಸ್ ನೋಡಿ, ಇನ್ನೊಂದು ಆರ್ಡರ್ ಪಿಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನಾಗಿದೆ ಅಂದರೆ ಬರೀ 20 ರೂಪಾಯಿ ಆರ್ಡರ್ ಕೊಟ್ಟು ಸಾಯ್ತವನೇ ಗುರು ಅವಲಿಂದ. ಅಂದರೆ ಏನಿಲ್ಲ ಅಂದರೂ ಒಂದು 3 ಅವರಲ್ಲಿ ಬರೀ 20 ರೂಪಾಯಿ ಆರ್ಡರ್ ಕೊಟ್ಟು ಸಾಯ್ತವ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಡ್ಯೂಟಿ ಮಾಡೋಕ್ಕಂತೂ. ನನಗನ್ನಿಸ್ತಂಗೆ ಟಾರ್ಗೆಟ್ ಕಂಪ್ಲೀಟ್ ಆಗೋಲ್ಲ ಅಂತ ಅನಿಸುತ್ತೆ. ನೋಡ್ಬೇಕಿನ್ನ. ಟೈಮ್ ಇವಾಗ 7 ಗಂಟೆ. ಬರೀ 20 ರೂಪಾಯಿ ಆರ್ಡ್ರೇ ಕೊಟ್ಟರೆ ಎಷ್ಟೊತ್ತಕ್ಕಂತ ಮಾಡೋಣ ಹೇಳಿ. 1 ಅವರಿಗೆ 2 ಆರ್ಡ್ರ್ ಕೊಡ್ತಾನೆ. 20 ರೂಪಾಯಿನ 40 ರೂಪಾಯಿ ಆರ್ಡ್ರ್ ಕೊಡ್ತಾನೆ. ಹೇಗೆ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಹಿಂಗಾದರೆ? ಅವಾಗಿಂದ ಅಷ್ಟೇ 3 ಅವರಿಂದನೂ 20 ರೂಪಾಯಿ ನಾವು ಆರ್ಡ್ರು 3 ಅವರಿಗೆ 6 ಆರ್ಡ್ರ್ ಕೊಟ್ಟಿದ್ದಾನೆ. ಎಷ್ಟಾಯ್ತು ಅಲ್ಲಿಗೆ? 20 40 ರೂಪಾಯಿ ಆಗ್ತಾಯಿದೆ ಅಷ್ಟೇ 1 ಅವರಿಗೆ. ಸೊ ನೋಡೋಣ ಬನ್ನಿ ಇನ್ನೂ ಏನು ಮಾಡ್ತಾನೆ ಅಂತ. ಝೊಮ್ಯಾಟೋದೊಂದು ಮಾಡ್ರಿ ಇಂಥ ಕೆಲಸಗಳು ಮಾಡ್ತಾನೆ ನೋಡಿ. ರೋಲ್ಸ್ ಕಿಂಗಿಂದ ಇನ್ನೊಂದು ಆರ್ಡರ್ ಕೊಟ್ಟಿದ್ದಾನೆ. ಅಂದರೆ ಇಷ್ಟೊತ್ತಾದಮೇಲೆ ಇದೆ ನನ್ನ ಲಾಂಗ್ ಆರ್ಡರ್. ಅಂದರೆ 10 ಕಿಲೋಮೀಟರ್ ಡ್ರಾಪ್ ಡಿಸ್ಟೆನ್ಸ್ ಇದೆ. ಅಂದರೆ 10 ಕಿಲೋಮೀಟರ್ ಡ್ರಾಪ್ ಡಿಸ್ಟೆನ್ಸಿಗೆ ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ನೋಡೋಣ. ಅಂದರೆ ಅಲ್ಲಿಗೆ ಹೋಗೋಕ್ಕೆ ನನಗೆ 1/2 ಅವರ್ ತೋರಿಸ್ತಾ ಇದೆ. ಸಂಜೆ ಬೇಡಲ್ವಾ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ನೋಡಿ. ಎಷ್ಟು ಟ್ರಾಫಿಕ್ ಅಂದರೆ ಇಲ್ಲೇ ಇಷ್ಟು ಟ್ರಾಫಿಕ್ಕು. ಇನ್ನೂ ನಾಗರಬಾವಿ ಸೈಡ್ಗೆ ಹೋಗ್ಬೇಕಾಗಿರೋದು. ಅಲ್ಲಂತೂ ಹೆವಿ ಟ್ರಾಫಿಕ್ಕು. ಏನಕ್ಕೆ ಅಂದರೆ ಸಿಟಿ ಒಳಗಡೆ ಹೋಗ್ಬೇಕಲ್ಲ. ಸೊ ಇನ್ನೂ ಹೆವಿ ಟ್ರಾಫಿಕ್ ಇರುತ್ತೆ. ಅಂದರೆ ರೋಡ್ ಕ್ರಾಸ್ ಮಾಡೋದು ಎಷ್ಟು ಕಷ್ಟ ಆಗ್ತಾಯಿದೆ. ಈ ಕಡೆ ಏನು ಬರ್ತಾಯಿಲ್ಲ ಗಾಡಿಗಳು ಅಷ್ಟಾಗಿ. ಏನಕ್ಕೆ ಅಂದರೆ ಅಲ್ಲಿ ಸಿಗ್ನಲ್ ಬಿದ್ದಿದೆ, ಅದಕ್ಕೆ ಬರ್ತಾಯಿಲ್ಲ. ಬನ್ನಿ ಇದನ್ನು ಹೋಗಿ ಡೆಲಿವರ್ ಮಾಡಿಬಿಟ್ಟು ಅಮೌಂಟ್ ಎಷ್ಟು ಕೊಡ್ತಾಯಿದೆ ಅದು ನಿಮಗೆ ಸ್ಕ್ರೀನ್ಶಾಟ್ ಹಾಕಿ ತೋರಿಸ್ತೀನಿ. ಅಂದರೆ 98 ರೂಪೀಸ್ ತೋರಿಸ್ತಾ. ಅಂದರೆ ಲಾಂಗ್ ಡಿಸ್ಟೆನ್ಸ್ ರಿಪ್ಲೈ ಏನಾದ್ರು ಕೊಡ್ತಾನೆ ನೋಡೋಣ. ನೋಡು ಗುರು, ವೀಕ್ ಡೇಸಲ್ಲಿ ಡ್ಯೂಟಿ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅಂದರೆ 10 ಕಿಲೋಮೀಟರ್ ಬಂದಿದ್ದೀನಿ. 10 ಕಿಲೋಮೀಟರಿಗೆ ಅಮೌಂಟ್ ಕೊಟ್ಟಿದ್ದು ಎಷ್ಟು ಗೊತ್ತಾ? 79 ರೂಪಾಯಿ ಅಷ್ಟೇ ಅಮೌಂಟ್ ಕೊಟ್ಟಿದ್ದು. 79 ರೂಪಾಯಿ ಆರ್ಡ್ರ್ ರನ್ನಿಂಗ್ ಕೊಟ್ಟವನೆ. 16 ರೂಪಾಯಿ ರಿಟರ್ನ್ ಕೊಟ್ಟಿದ್ದಾನೆ. ಅಂದರೆ 10 ಕಿಲೋಮೀಟರಿಗೆ. ಅಂದರೆ 10 ಕಿಲೋಮೀಟರ್ ಡ್ರಾಪ್ ಆಯಿತು. ಪಿಕಪ್ ಲೊಕೇಶನ್ ಹತ್ರನೇ ಇದೆ. ನಾನು ಬರೀ ಡ್ರಾಪೇ 10 ಕಿಲೋಮೀಟರ್ ಇದ್ದರು. ಬರೀ 79 ರೂಪಾಯಿ ಅಷ್ಟೇ ಕೊಟ್ಟಿದ್ದು ಡ್ರಾಪಿಗೆ. ಸಿಕ್ಕಾಪಟ್ಟೆ ಕಮ್ಮಿ ಅನ್ನಿಸ್ತು. 10 ಕಿಲೋಮೀಟ್ರಿಗೆ 79 ರೂಪಾಯಿ ವರ್ತಿಲ್ಲ ಗುರು. ಒಳ್ಳೆ ಸ್ವಿಗ್ಗಿಲಿ ಕೊಟ್ಟವನು ಇವನು. ಏನಕ್ಕೆ ಅಂತಲೇ ಗೊತ್ತಿಲ್ಲ. ಅಂದರೆ ಮಾಮೂಲಿ ವೀಕೆಂಡಲ್ಲಾದರೆ ಇದೇ 10 ಕಿಲೋಮೀಟರ್ಗೆ ಏನಿಲ್ಲ ಅಂದರೂ ಒಂದು 100 ರೂಪೀಸ್ ಮೇಲೆ ಆರ್ಡ್ರ್ ರನ್ನಿಂಗ್ಗೆ ಕೊಡ್ತಾನೆ. ಬಟ್ ಯಾಕೆ ಇಷ್ಟು ಕಮ್ಮಿ ಕೊಟ್ಟ ಅಂತ ಗೊತ್ತಾಗ್ತಾಯಿಲ್ಲ. ಪ್ರತಿದಿನವೂ ಹಿಂಗೆ ಇರುತ್ತಾ ಇಲ್ಲ ಇವತ್ತು ಮಾತ್ರ ಹಿಂಗಿದೆಯಾ ನೋಡಬೇಕು. ಇನ್ನೊಂದು ದಿನ ಯಾವಾಗ 10 ಕಿಲೋಮೀಟರ್ ಆಗ್ತಾನಲ್ಲ ಅವಾಗ ಗೊತ್ತಾಗುತ್ತೆ ಡೈಲಿ ಇದೇ ಥರನೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಇದೆಲ್ಲ ತಿಳ್ಕೊಬೇಕು ಅಂತಲೇ ನಾನು ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು. ಇನ್ನೇನಕ್ಕೂ ಅಲ್ಲ, ನಿಮಗೆ ತಿಳಿಸ್ಕೊಡ್ಬೇಕು ವೀಕ್ ಡೇಸಲ್ಲಿ ಹೆಂಗಿರುತ್ತೆ, ವೀಕೆಂಡಲ್ಲಿ ಹೆಂಗಿರುತ್ತೆ ಅನ್ನೋದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಬನ್ನಿ ವಾಪಸ್ ಝೋನ್ ಒಳಗಡೆ ಹೋಗ್ಬೇಕು. ಝೋನ್ ಒಳಗಡೆ ಹೋಗೋಣ. ನೋಡಿ, ಈಗ ಏನನ್ನ ರಿಟರ್ನ್ ಆರ್ಡರ್ ಕೊಟ್ಟರೆ ಸರಿ ಹೋಗುತ್ತೆ. ಅಕಸ್ಮಾತ್ ಏನೋ ರಿಟರ್ನ್ ಆರ್ಡರ್ ಕೊಡಲಿಲ್ಲ ಅಂದರೆ 10 ಕಿಲೋಮೀಟರ್ ನಾನೀಗ ಖಾಲಿನೇ ಹೋಗಬೇಕು. ಅಂದರೆ ಬೆಳಗ್ಗೆಯಿಂದ ಎಷ್ಟು ಕಿಲೋಮೀಟರ್ ಓಡಿದೆ ಗೊತ್ತಾ? 108 ಕಿಲೋಮೀಟರ್ ಗಾಡಿ ಓಡಾಡಿದೆ. ಪೆಟ್ರೋಲ್ ಆಲ್ರೆಡಿ 100, 200, 250 ರೂಪಾಯಿ ಪೆಟ್ರೋಲ್ಗೆ ಆಗಿದೆ. ಅರ್ನಿಂಗ್ ಬಂದು 800 ರೂಪಾಯಿನೋ ಆಗೈತೆ ಅಷ್ಟೇ. ನೋಡಿ ಇಷ್ಟೇ ಆಗೋದು. ಅಂದರೆ ಇನ್ಸೆಂಟಿವ್ ಬರಲೇಬೇಕು. ಇನ್ಸೆಂಟಿವ್ ಬರೋ ತನಕ ಮಾಡೋಣ. ಇನ್ಸೆಂಟಿವ್ ಬಂದಾದಮೇಲೆ ರೂಮಿಗೆ ಹೋಗೋಣ. ಸೊ ಗೈಸ್, ಇವತ್ತಿನ ವಿಷಯಕ್ಕೆ ಬರೋದಾದರೆ ಅಂದರೆ ನಿನ್ನೆ ಡ್ಯೂಟಿ ಮಾಡಿದೆವು. ಸಖತ್ ಕಷ್ಟ ಇತ್ತು. ಏನಕ್ಕೆ ಅಂದರೆ ಬರೀ 20 ರೂಪಾಯಿ ಆರ್ಡ್ರ್ ಬೇರೆ ಕೊಟ್ಟನಾ. ಸೊ ಅಲ್ಲಿ ಬೇರೆ ಒಂದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಆಮೇಲೆ ಇನ್ನೊಂದು ಏನು ಮಾಡ್ದೆ ಅಂದರೆ ಆರ್ಡರ್ ರನ್ನಿಂಗಿಗೆ ತುಂಬ ಅಮೌಂಟ್ ತುಂಬ ಕಮ್ಮಿ ಕೊಡ್ತಾಯಿದ್ದೀನಿ. ಲೈಕ್ ಈಗ 10 ಕಿಲೋಮೀಟರ್ ಹೋದರೆ 72 ರೂಪೀಸು, ಅದಕ್ಕೆ ಒಂದು 12 ರೂಪಾಯಿ ಎಕ್ಸ್ಟ್ರಾ ಲಾಂಗ್ ಡಿಸ್ಟೆನ್ಸ್ ಅಂತ ಸೇರಿಸಿ ಕೊಡ್ತಾ ಇದ್ದಾನೆ. ಅಂದರೆ ಸಖತ್ ಕಮ್ಮಿ ಕೊಡ್ತಾಯಿದ್ದೀನಿ. ನಾನು ಈ ಥರ ಯಾವತ್ತೂ ನೋಡಿರಲಿಲ್ಲ. ಬಟ್ ಏನಕ್ಕೆ ಈ ಥರ ಕಮ್ಮಿ ಕೊಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ. ಬಟ್ ಮಂಗಳವಾರ ಬುಧವಾರ ಮಾತ್ರ ಹಿಂಗಿರುತ್ತಾ ಇಲ್ಲ ದಿನ ಹಿಂಗೆ ಇರುತ್ತೆ ಅನ್ನೋದು ನನಗಂತೂ ಸಖತ್ ಡೌಟ್ ಆಗಿದೆ. ಅಂದರೆ ಸಖತ್ ಕಷ್ಟ ಆಯಿತು ಗುರು. ಅಂದರೆ ತುಂಬ ಆರ್ಡರ್ ಮಾಡಿದ್ದೀನಿ. ಅಂದರೆ 32 ಆರ್ಡರ್ ಮಾಡಿದ್ದೀನಿ ಟೋಟಲ್ ನಿನ್ನೆ. ಅದೇ ಆರ್ಡರ್ ಏನಾದ್ರು ಸ್ವಿಗ್ಗಿಲಿ 34 ಆರ್ಡರ್ ಇನ್ನು 2 ಹಾಕಿದ್ರು ಎಕ್ಸ್ಟ್ರಾ ಮಾಡಿದರೆ 1850 ರೂಪಾಯಿ DMG ಬರ್ದು. ಬಟ್ ನಿನ್ನೆ ಝೊಮ್ಯಾಟೋದಲ್ಲಿ ರನ್ನಿಂಗ್ ಆಗಿದೆ ಎಷ್ಟು ಗೊತ್ತಾ? 1670 ರೂಪಾಯಿ ಆಗಿದೆ. ಅಂದರೆ 450 ರೂಪಾಯಿ ಇನ್ಸೆಂಟಿವ್ ಬಂದಿದೆ. ಆಮೇಲೆ ಆರ್ಡರ್ ರನ್ನಿಂಗ್ ಬಂದು 1100 ಚಿಲ್ಲರೆ ಎಷ್ಟು ಆಗಿದೆ.
ಬಟ್ ಸಖತ್ ಕಷ್ಟ ಆಯಿತು. ಅಂದರೆ 20 ರೂಪಾಯಿ ಆರ್ಡ್ರನ್ನ ತುಂಬ ತಗೊಂಡೋಗಿ ಕೊಟ್ಟೆ. ಅಂದರೆ ಆರ್ಡರ್ಗಳೇನೋ ಸಖತ್ತಾಗವೆ, ಬಟ್ ಅಮೌಂಟ್ ಕಮ್ಮಿ ಕೊಡ್ತಾನೆ. ಸಿಕ್ಕಾಪಟ್ಟೆ ಅಮೌಂಟ್ ಕಮ್ಮಿ ಕೊಟ್ಟ ವೀಕ್ ಡೇಸಲ್ಲಿ. ಅಂದರೆ ವೀಕೆಂಡಲ್ಲಿ ಇಷ್ಟು ಮಾಡಲ್ಲ ಗುರು. ಒಂದು 25 ಆರ್ಡ್ರು 26 ಆರ್ಡ್ರಿಗೆಲ್ಲ ಕಂಪ್ಲೀಟ್ ಆಗಿರುತ್ತೆ. ಬಟ್ ನಾನು 32 ಆರ್ಡ್ರ್ ಮಾಡಿದ್ದೀನಿ ಗುರು. 32 ಆರ್ಡ್ರ್ ಮಾಡಿದ್ರು ಅರ್ನಿಂಗ್ ತುಂಬ ಕಮ್ಮಿ ಆಗಿದೆ. 1600 ಚಿಲ್ಲರೆ ಆಗಿದೆ ಅಷ್ಟೇ. ಸೊ ನೋಡಿ, ವೀಕ್ ಡೇಸ್ಗಳಲ್ಲಿ ಮಾಡಿದ್ರೆ ಈ ಥರ ಇರುತ್ತೆ. ನೀವು ನನ್ನ ಪ್ರತಿಯೊಂದು ವೀಡಿಯೋನ ನೀವು ಮೊದಲು ವೀಕೆಂಡಲ್ಲಿ ನೋಡ್ತಾ ಇದ್ರಿ, ಏನಪ್ಪ ಇಷ್ಟೊಂದು ಅರ್ನಿಂಗ್ ಆಗ್ತಾಯಿದೆ ಅಂತ ಅನ್ನಿಸ್ತಾಯಿತ್ತು. ಇವಾಗಿನ ನಿಮಗೆ ರಿಯಾಲಿಟಿ ಗೊತ್ತಾಗ್ತಾಯಿದೆ ಅಂತ ಅನಿಸುತ್ತೆ. ನೋಡಿ, ಇವತ್ತು ಎಷ್ಟು ಅರ್ನಿಂಗ್ ಆಗಿದೆ ಅಂದರೆ ಇಷ್ಟೇ ಆಗಿರೋದು, 1670 ರೂಪಾಯಿ ಆಗಿದೆ. ಸೊ ಎಷ್ಟು ಗಂಟೆವರೆಗೂ ಮಾಡಿದೆ ಅಂದರೆ ಬೆಳಗ್ಗೆ 10 ಗಂಟೆಗೆ ಹೋಗಿ ರಾತ್ರಿ 12 ಗಂಟೆವರೆಗೂ ಮಾಡಿದೆ. ಸೊ ನೋಡೋಣ ಪ್ರತಿದಿನ ಹಿಂಗೆ ಇರುತ್ತಾ ಇಲ್ಲ ಏನಾದ್ರು ಇಂಪ್ರೂವ್ಮೆಂಟ್ ಆಗುತ್ತಾ ಅನ್ನೋದೆಲ್ಲ ನೋಡ್ತಾರೆ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.